ಸೊ ಇದು 9 ಡೇಸ್ ಒಂದು ಮೆಡಿಟೇಷನ್ ಪ್ರೊಸೆಸ್ ಇರ್ತೈತಿ. ಇದರ ಜೊತೆಗೆ ನಮ್ಮ ಶರೀರದೊಳಗಿರುವಂಥ ಸಪ್ತ ಚಕ್ರಗಳನ್ನ ಆಕ್ಟಿವ್ ಮಾಡೋದ್ರ ಸಂಬಂಧ 7 ಚಕ್ರ ಬ್ರಾಸ್ಲೆಟ್ ಅನ್ನ ಯೂಸ್ ಮಾಡಾಕತ್ತೀವಿ. ಇದ್ರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಅಂತಂದ್ರೆ ವೈಜಯಂತಿ ಮಾಲೆ. ವೈಜಯಂತಿ ಮಾಲೆ ಅಂತಂದ್ರೆ ವಿಷ್ಣುವಿಗೆ ಪ್ರಿಯವಾಗಿರುವಂಥ ಮಾಲೆ ಅಂತ ಕರಿತೀವಿ. ಯಾವಾಗ ಇದನ್ನ ನಾವು ಯೂಸ್ ಮಾಡ್ತೀವಿ, ಇದರಿಂದ ಜಪ ಮಾಡ್ತೀವಿ, ನಮ್ದು ಏನು ಇಚ್ಛೆ ಇರ್ತೈತೆ ಆ ಇಚ್ಛೆ ಪೂರ್ತಿ ಆಗೋದ್ರ ಸಂಬಂಧ ಇದನ್ನು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಸಂಕಲ್ಪ ಥ್ರೆಡ್ ಅಂತ ಯೂಸ್ ಮಾಡತ್ತೀವಿ. ಸಂಕಲ್ಪ ಥ್ರೆಡ್ ಅಂತಂದ್ರೆ ಏನು, ಯೂಶಲಿ ಯಾವುದೋ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಅದರದ್ದು ಒಂದು ನಾ ಪರ್ಟಿಕ್ಯುಲರ್ ಬೌಂಡ್ರಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಬೌಂಡ್ರಿ ಅಂತಂದ್ರೆ ನಾ ಇಷ್ಟು ಟೈಮ್ ಮಟ್ಟ ಈ ಪ್ರೊಸೆಸ್ನ ಮಿಸ್ ಮಾಡ್ಲಾರ್ದ ಮಾಡ್ತೇನೆ ಅಂತ ಹೇಳಿ ನಾವೊಂದು ಸಂಕಲ್ಪ ಥ್ರೆಡ್ ಅಂತ ಹೇಳಿ ಯೂಸ್ ಮಾಡಾಕತ್ತೀವಿ. ಆ ಸಂಕಲ್ಪ ಥ್ರೆಡ್ ಅನ್ನ ಕಟ್ಕೊಳ್ಳೋದ್ರಿಂದ 9 ಡೇಸ್ ಮಟ್ಟ ನೀವು ಎಲ್ಲೂ ಈ ಪ್ರೊಸೆಸ್ ಅನ್ನ ಮಿಸ್ ಮಾಡಂಗಿಲ್ಲ. ಇದರ ಜೊತೆಗೆ ನೀವು ಇರುವಂಥ ಎನ್ವೈರ್ಮೆಂಟ್ ಕ್ಲೆನ್ಸ್ ಮಾಡೋದ್ರ ಸಂಬಂಧ ಕೆಲವೊಂದು ಧೂಪಗಳನ್ನ ಯೂಸ್ ಮಾಡಿದ್ದೀವಿ. ಮತ್ತು ಬಂದು ಗೋಮತಿ ಚಕ್ರ ಅಂತಂದ್ರೆ ಮೆಡಿಟೇಷನ್ ಮಾಡುವಾಗ ನಿಮ್ಮ ಮೈಂಡ್ ಒಳಗೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡೋದ್ರ ಸಂಬಂಧ ಒಂದು ಗೋಮತಿ ಚಕ್ರವನ್ನ ಯೂಸ್ ಮಾಡಿದ್ದೀವಿ. ಈ ಗೋಮತಿ ಚಕ್ರವನ್ನ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ಸ್ ಜಾಸ್ತಿ ಆಗ್ತಾವೆ. ಇಷ್ಟು ಪ್ರಾಡಕ್ಟ್ಸನ್ನು ನಾವು ಶಕ್ತಿ ಕಿಟ್ಟದೊಳಗೆ ಯೂಸ್ ಮಾಡಿದ್ದೀವಿ.